ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪಲ್ಲವಿ ಹಿರೇಮಠ್, ಅಸ್ಟ್ರಾಲಜಿ ಅಂಡ್ ನ್ಯೂಮರಾಲಜಿ ಎಕ್ಸ್ಪರ್ಟ್. ಸೊ ಮತ್ತೊಮ್ಮೆ ನನ್ನ ವಿಡಿಯೋಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ಅವರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಸೊ ಯಾರೆಲ್ಲ ಫಸ್ಟ್ ಟೈಮ್ ಬಂದು ನನ್ನ ವಿಡಿಯೋನ ನೋಡ್ತಾ ಇದ್ದಾರೆ ದಯಮಾಡಿ ನನ್ನ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ ವಿಡಿಯೋಸ್ ಅಂತ ಕ್ಲಿಕ್ ಮಾಡಿ. ಬಿಕಾಸ್ ನಾನು ಹಾಕುವಂತ ಪ್ರತಿಯೊಂದು ವಿಡಿಯೋಗಳು ನಿಮ್ಗೆ ಏನಾಗುತ್ತೆ, ನೋಟಿಫಿಕೇಶನ್ ಆಗುತ್ತೆ. ನನ್ನ ವಿಡಿಯೋ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ. ನಿಮ್ಗೇನಾದ್ರೂ ಕೇಳ್ಬೇಕು ಅನಿಸ್ತಾ ಇತ್ತು ಅಥವಾ ನಿಮ್ಗೆ ಏನಾದ್ರು ಡೌಟ್ ಇತ್ತು, ನಿಮ್ ಜಾತಕದ ಮೇಲೆ ಡೌಟ್ ಇತ್ತು ಅಂತಂದಾಗ ನನಗೆ, ಅಥವಾ ನಾನು ಹೇಳುವಂತ ಕಾನ್ಸೆಪ್ಟ್ ಮೇಲೆ ಏನಾದ್ರು ಡೌಟ್ ಇತ್ತು ಅಂತಂದಾಗ ನನಗೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ನನಗೆ ಕ್ಲಿಯರ್ ಮಾಡಕ್ಕೆ ಪ್ರಯತ್ನವನ್ನ ಪಡ್ತೀನಿ. ಸೊ ಆಲ್ರೆಡಿ ನಾವು ಸುಮಾರು ಪ್ಲಾನೆಟ್ಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಜಾತಕದ ಬಗ್ಗೆ, ಕುಂಡ್ಲಿ ಬಗ್ಗೆ, ಮನೆಗಳ ಬಗ್ಗೆ, ದೃಷ್ಟಿಗಳ ಬಗ್ಗೆ, ನಕ್ಷತ್ರದ ಬಗ್ಗೆ, ರತ್ನಗಳ ಬಗ್ಗೆ ಸುಮಾರು ವಿಷಯಗಳನ್ನ ಡಿಸ್ಕಷನ್ ಮಾಡಿದೀವಿ. ಮತ್ತೆ ಈಗ ಆಲ್ಮೋಸ್ಟ್ ಒಂದು 8 ಪ್ಲಾನೆಟ್ ಆಲ್ರೆಡಿ ಮುಗಿದು ಹೋಗಿದೆ. ಇದು ಕೊನೆಯ ಪ್ಲಾನೆಟ್ ಇವತ್ತು ನಾವು ಡಿಸ್ಕಷನ್ ಮಾಡೋದು. ದಟ್ ಇಸ್ ಅ ಕೇತು. ಓಕೆ, ಕೇತು ಬಗ್ಗೆ ನಾವು ಇಲ್ಲಿ ಡಿಸ್ಕಷನ್ ಮಾಡೋಣ. ಹಿಂದಿನ ವಿಡಿಯೋಗಳಲ್ಲಿ ಯಾರಿಗಾದ್ರೂ ನೋಡ್ಬೇಕಾಗಿತ್ತು ಅಥವಾ ಯಾವ ನಿಮ್ಮ ಜಾತಕದಲ್ಲಿ ಯಾವ ಮನೆಯಲ್ಲಿ ಯಾವ ಪ್ಲಾನೆಟ್ ಇದೆ ಅನ್ನೋದ್ರ ಬಗ್ಗೆ ನೀವು ಡಿಸ್ಕಷನ್ ಮಾಡ್ಬೇಕಾಗಿತ್ತು ಅಥವಾ ತಿಳ್ಕೋಬೇಕಾಗಿತ್ತು, ಬೇರೆಯವರಿಗೆ ಹೇಳ್ಬೇಕಾಗಿತ್ತು ಅಂತಂದಾಗ ದಯಮಾಡಿ ನನ್ನ ವಿಡಿಯೋಗಳನ್ನ ಹೋಗಿ ಒಂದ್ಸಲ ನೀವು ಚೆಕ್ಔಟ್ ಮಾಡಿ. ಅದು ನಿಮ್ಗೆ ಏನಾಗುತ್ತೆ ಅಂತಂದಾಗ ಇನ್ ಡಿಟೇಲ್ ಆಗಿ ಅರ್ಥ ಆಗುತ್ತೆ. ಆಲ್ಮೋಸ್ಟ್ ಎಲ್ಲಾ ಪ್ಲಾನೆಟ್ಗಳನ್ನು ನಾನು ಹೇಳಿದ್ದೀನಿ. ಅಥವಾ ಯಾರೆಲ್ಲ ನನ್ನ ವಿಡಿಯೋನ ನೋಡ್ಕೊಂಡು ನೀವು ಇನ್ನೊಂದು ಜ್ಯೋತಿಷನ ಕಲಿಯಕ್ಕೆ ಟ್ರೈ ಮಾಡ್ತಾ ಇದ್ದಾಗ ಒಂದು ನೋಟ್ಬುಕ್ ಪೆನ್ನು ಇಟ್ಕೊಳ್ಳಿ ಅಂತ ನಿಮ್ಗೆ ಆಲ್ರೆಡಿ ಹೇಳಿದೆ, ಮತ್ತೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಒಂದು ಪ್ಲೇನ್ ಕುಂಡಲಿನ ಹಾಕಿ, ಆಲ್ರೆಡಿ ಪ್ಲೇನ್ ಕುಂಡಲಿ ಯಾವ ತರ ಇರುತ್ತೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬೇಕಿದ್ರೆ ನೀವು ಗೂಗಲ್ ಅಲ್ಲಿ ಕೂಡ ನೀವು ಚೆಕ್ ಮಾಡಿದಾಗ ಕುಂಡಲಿ ಫಾರ್ಮೆಟ್ ಅಂತ ಬಂದಾಗ ನಿಮ್ಗೆ ಅದು ಕುಂಡಲಿ ಫಾರ್ಮೆಟ್ಸ್ ಕೂಡ ಸಿಗುತ್ತೆ, ಬ್ಲಾಂಕ್ ಕುಂಡ್ಲಿ ಸಿಗುತ್ತೆ. ಸೊ ಅಲ್ಲಿ 1ನೇ ಮನೆ 2ನೇ ಮನೆ ಆಂಟಿ ಕ್ಲಾಕ್ ವೈಸ್ ನೀವು ಹಾಕೊಂಡಾಗ ಅಲ್ಲಿ ಆಟೋಮೆಟಿಕ್ ನಿಮ್ಗೆ ಕುಂಡ್ಲಿ ರೆಡಿಯಾಗಿ ಬರುತ್ತೆ. ಸೊ ನಿಮ್ ಜಾತಕ ಎದುರಿಟ್ಕೊಳ್ಳಿ. ನಿಮ್ ಜಾತಕದಲ್ಲಿ ಯಾವ ಮನೆಯಲ್ಲಿ ಪ್ಲಾನೆಟ್ಸ್ ಗಳು ಇದಾವೆ ಅನ್ನೋದ್ರ ಬಗ್ಗೆ ರಿಸಲ್ಟ್ ನ ನೀವು ಅಬ್ಸರ್ವ್ ಮಾಡ್ಕೊತಾ ಹೋಗಿ. ಅದು ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ರೀತಿಯ ಇನ್ಫಾರ್ಮೇಶನ್ ನಿಮ್ಗೆ ಅಲ್ಲಿ ಸಿಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತು ಲಾಸ್ಟ್ ಪ್ಲಾನೆಟ್ ನಾವು ಡಿಸ್ಕಷನ್ ಮಾಡೋಣ ಕೇತು. ಓಕೆ, ಕೇತು ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ನ್ಯೂಮರಾಲಜಿಯಲ್ಲಿ ಕೇತುವನ್ನ 7 ನಂಬರ್ ಅಲ್ಲಿ ನಾವು ಇಂಡಿಕೇಟ್ ಮಾಡ್ತೀವಿ. ರಾಹುನ 4 ನಂಬರ್ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ. ಕೇತುನ 7 ನಂಬರ್ ಅಲ್ಲಿ ಇಂಡಿಕೇಟ್ ಮಾಡ್ತೀವಿ. ಸೊ ರಾಹು ಮತ್ತು ಕೇತು ಯಾವ ತರ ಅಂದ್ರೆ 2 ದೇಹ ಒಂದು ಆತ್ಮ ಅಂದಂಗೆ. ಯಾಕಂದ್ರೆ ರಾಹುದು ತಲೆ ಇದೆ, ಬಾಡಿ ಇಲ್ಲ. ಕೇತುಂದು ಬಾಡಿ ಇದೆ, ತಲೆ ಇಲ್ಲ. ಸೊ ಹೀಗಾಗಿ ಏನಾಗುತ್ತೆ ಅಂದಾಗ ಕೇತು ನಮ್ಗೆ 7 ನಂಬರ್ ನ ಇಂಡಿಕೇಟ್ ಮಾಡುತ್ತೆ. ಕೇತು ಅಂತ ನೋಡಿ ಒಂದು ಮುಕ್ತಿಯ ನಂಬರ್. ಇದನ್ನ ಕೇತು ಹೆಂಗಂತಂದ್ರೆ ಗುರುವಿನ ಚೇಲ ಆಗಿ ಕೆಲಸ ಮಾಡುತ್ತೆ. ಓಕೆ, ಕೇತು ಏನಂದ್ರೆ ಗುರುವಿನ ಚೇಲ ಅಂತ ಹೇಳಿದ್ವಿ. ಯಾವಾಗಲೂ ಗುರುವಿನ ಫಾಲೋ ಮಾಡ್ತಾ ಇರುತ್ತೆ ಕೇತು. ಓಕೆ, ಮತ್ತೆ ಕೇತು ಏನಪ್ಪಾ ಅಂತಂದಾಗ ಸ್ಪಿರಿಚುವಾಲಿಟಿ, ಓಕೆ, ಆಧ್ಯಾತ್ಮದ ಬಗ್ಗೆ ಜಾಸ್ತಿ ಒಲವನ್ನ ಕೊಡುತ್ತೆ. ಯಾವ್ದ್ರ ಮೇಲೆ ಎಂತ ಒಂಥರ ಈಗ ಮಠಾಧೀಶರೆಲ್ಲ ಇರ್ತಾರಲ್ಲ, ಮಠಾಧೀಶರು ಅಂದ್ರೂ ಅಷ್ಟೊಂದು ಇದಾರಲ್ಲ, ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಆಸೆಗಳಿರುತ್ತೆ. ಸೊ ಒಂಥರ ಅಘೋರಿಗಳೆಲ್ಲ ಇರ್ತಾರ ನೋಡಿ, ಅವ್ರಿಗೆ ಯಾವ್ದು ಆಸೆ ಇರಂಗಿಲ್ಲ. ಮನೆ, ಮಠ, ಆಸ್ತಿ, ಅಂತಸ್ತು, ಮಕ್ಕಳು, ಹೆಂಡತಿ, ಗಂಡ, ಇದು ಯಾವ್ದು ಕೂಡ ಯಾವ್ದ್ರ ಬಗ್ಗೆ ಕೂಡ ಅವರಿಗೆ ಒಲವು ಇರಂಗಿಲ್ಲ, ಅಟ್ಯಾಚ್ಮೆಂಟ್ ಇರಂಗಿಲ್ಲ. ಅದೇ ಯಾವ್ದು ಅಂದ್ರೆ ಅದೇ ಕೇತು. ಓಕೆ, ಒಂಥರ ಸನ್ಯಾಸಿ ಅಂತಂದ್ರೂ ತಪ್ಪಾಗಂಗಿಲ್ಲ ಕೇತು ಪ್ಲಾನೆಟ್ ನ. ಸೊ ಕೇತು ಪ್ಲಾನೆಟ್ ಬಗ್ಗೆ ನಾವು ಇವತ್ತು ಡಿಸ್ಕಷನ್ ಮಾಡೋಣ. ಕೇತುವಿನ ಫಸ್ಟ್ ಹೌಸ್ ಇಟ್ಕೊಂಡು ಕೇತುವಿಂದ 12th ಹೌಸ್ ಯಾವ ತರ ರಿಸಲ್ಟ್ ಅನ್ನ ಕೊಡ್ತಾನೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸೊ ಯಾರೆಲ್ಲ ಫಸ್ಟ್ ನೋಡ್ತಾ ಇದ್ರೆ ನೋಟ್ಬುಕ್ ಅನ್ನ ಇಟ್ಕೊಂಡು ಕೂಡಿ, ನಿಮ್ಗೆ ಅದು ಈಸಿ ಆಗುತ್ತೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಕೇತು ಇನ್ ಫಸ್ಟ್ ಹೌಸ್. ಸೊ ನಿಮ್ಮ ಜಾತಕದಲ್ಲಿ 1ನೇ ಮನೆಯಲ್ಲಿ ಕೇತು ಇದ್ದಾಗ ಏನಾಗುತ್ತೆ ಅಂದಾಗ ನೋಡಿ, ಫಸ್ಟ್ ಹೌಸ್ ಕೇತು ಹೆಂಗಾಗುತ್ತೆ ಅಂದ್ರೆ ತಮ್ಮ ಬಗ್ಗೆ ಅವ್ರಿಗೆ ಏನಂಗ ಅನಿಸ್ತಾ ಇರುತ್ತೆ ಅಂತಂದಾಗ ತುಂಬಾ ವಿಚಿತ್ರ ನೋಡಿ. ಅವ್ರು ಯಾರಿಗೇನ್ ಪ್ರಿಡಿಕ್ಷನ್ ಕೊಡ್ತಾರೆ 100% ಸಕ್ಸಸ್ ಆಗುತ್ತೆ. ಅವ್ರು ತಮ್ಮ ಬಗ್ಗೆ ಯಾವಾಗಲೂ ನೆಗೆಟಿವ್ ವಿಚಾರ ಮಾಡ್ತಾ ಇರ್ತಾರೆ ನೋಡಿ. ನೀವೇನಾದ್ರೂ ಆ ತರ ನಿಮ್ ಬಗ್ಗೆ ನೀವು ನೆಗೆಟಿವ್ ವಿಚಾರ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನು ಸ್ಟಾಪ್ ಮಾಡಿ. ಯಾಕಂದ್ರೆ ಬೇರೆಯವರು ನಿಮ್ಮ ಲೈಫ್ ನ ಚೇಂಜ್ ಮಾಡಂಗಿಲ್ಲ, ಆದ್ರೆ ನಿಮ್ಮ ಲೈಫ್ ನ ನೀವೇ ಚೇಂಜ್ ಮಾಡ್ಕೋಬಹುದು. ಯಾಕಂತಂದಾಗ ಕೇತು ಇನ್ ಫಸ್ಟ್ ಹೌಸ್ ಇದ್ದಾಗ ಇಂಟ್ಯೂಷನ್ ಆತರ ಬರ್ತಾ ಇರುತ್ತೆ. ನನ್ ಜೀವನ ಉದ್ಧಾರ ಆಗಲ್ಲ ಬಿಡು, ನಾನು ಹಿಂಗೆ ಇರ್ತೀನಿ ಬಿಡು, ಈ ತರ ಅಂತಿರ್ತಾರ ನೋಡಿ. ನಾನು ಶ್ರೀಮಂತ ಆಗಂಗಿಲ್ಲ, ನನಗೇನ್ ಬರಂಗಿಲ್ಲ, ನನಗೇನ್ ತಗೊಂಗಿಲ್ಲ, ನನ್ನ ಲೈಫ್ ಇಷ್ಟೇ, ಈ ತರ ಎಲ್ಲ ಮಾತಾಡ್ತಿರ್ತಾರಲ್ಲ, ಅವರೆಲ್ಲ ತಿಳ್ಕೊಂಬಿಡಿ ನೀವು ಕೇತು ಇನ್ ಫಸ್ಟ್ ಹೌಸ್ ಇರುತ್ತೆ. ಆಲ್ಮೋಸ್ಟ್ ಕೇತು ಇನ್ ಫಸ್ಟ್ ಹೌಸ್ ಇರುತ್ತೆ. ಅವ್ರು ಯಾವಾಗ್ಲೂ ತಮ್ಮ ಬಗ್ಗೆ ನೆಗೆಟಿವ್ ವಿಚಾರಣೆ ಮಾಡ್ತಾ ಇರ್ತಾರೆ, ಅಲ್ಲಿ ಅವ್ರು ಫೇಲ್ ಆಗ್ತಾರೆ. ಓಕೆ, ಅಲ್ಲಿ ಅವ್ರು ಫೇಲ್ ಆಗ್ತಾರೆ. ಸೊ ಹಂಗಾಗಿ ಏನ್ ಮಾಡ್ಬೇಕು, ಕೇತು ಇನ್ ಫಸ್ಟ್ ಹೌಸ್ ಇರೋರು ಯಾವುದೇ ಕಾರಣಕ್ಕೂ ನೆಗೆಟಿವ್ ಥಿಂಕ್ ನ ಮಾಡಕ್ ಹೋಗ್ಬೇಡಿ. ನೀವು ಎಷ್ಟು ನೆಗೆಟಿವ್ ಥಿಂಕ್ ಮಾಡ್ತಿರೋ ಅದು ನಿಮ್ ಲೈಫ್ ಅಲ್ಲಿ ಆಗ್ತಾ ಹೋಗುತ್ತೆ. ನಿಮ್ ಬಗ್ಗೆ ನೀವೇ ಥಿಂಕ್ ಮಾಡ್ತಾ ಇರ್ತಾ ನಿಮ್ದು ಭವಿಷ್ಯ ನೀವೇ ಡಿಸೈಡ್ ಮಾಡ್ದಂಗೆ ಅದು. ಓಕೆ, ಯಾಕಂದ್ರೆ ಸ್ಪಿರಿಚುವಾಲಿಟಿ ಅಂತ ಹೇಳಿದ್ನಲ್ಲ, ಆಧ್ಯಾತ್ಮ ಅಂತ ಸನ್ಯಾಸಿಗಳು ಇದ್ದಂಗ. ಸನ್ಯಾಸಿಗಳು ಏನ್ ಹೇಳ್ತಾರೆ ಅದೆಲ್ಲ ಕರೆ ಆಗತ್ತಲ್ಲ, ಯಾವ್ದೋ ಸ್ವಾಮೀಜಿ ಅಗೋರಿಗಳು ಏನ್ ಹೇಳಿದೆಲ್ಲ ನಿಜ ಆಗತ್ತಲ್ಲ, ಭವಿಷ್ಯವಾಣಿ ನುಡಿತಾರಲ್ಲ. ಸೊ ಕೇತು ಇನ್ ಫಸ್ಟ್ ಹೌಸ್ ಏನ್ ಮಾಡ್ತಾರೆ, ನಿಮ್ಮ ಭವಿಷ್ಯನ ನೀವೇ ನುಡಿದಂಗೆ. ಸೊ ಅದಕ್ಕೆ ನೀವೇನ್ ಮಾಡಿ ಅಂದಾಗ ಪಾಸಿಟಿವ್ ನ ಥಿಂಕ್ ಮಾಡಿ. ಓಕೆ, ನನ್ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ, ನನಗೆ ಯಾಕಾಗಲ್ಲ, ನನಗೆ ಇದು ಬರುತ್ತೆ. ಸೊ ಅದೇನಾಗುತ್ತೆ, ಕೇತು ಅಲ್ಲಿ ಏನ್ ಮಾಡ್ತಾನೆ, ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾನೆ. ಓ ಇಷ್ಟೆಲ್ಲ ಇದ್ರು ಕೂಡ ನನ್ನ ಬಗ್ಗೆ ಒಳ್ಳೆ ವಿಚಾರ ಮಾಡ್ತಾ ಇದ್ರೆ ನಿಮ್ಗೆಲ್ಲ ಕೊಟ್ರಾಯ್ತು ಅಂತ ನಿಮ್ಗೆಲ್ಲಾನು ಸಿಗಕ್ಕೆ
ಸ್ಟಾರ್ಟ್ ಆಗುತ್ತೆ. ಸೊ 90% ಪೀಪಲ್ಸ್ ಏನ್ ಮಾಡ್ತಾರೆ, ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತಾರೆ. ಕೇತು ಇನ್ ಫಸ್ಟ್ ಹೌಸ್. ಓಕೆ, ಕೇತು ಇನ್ ಫಸ್ಟ್ ಹೌಸ್ ಆಲ್ರೆಡಿ ಹೇಳಿದ್ರೆ ತಮ್ಮ ಸೆಲ್ಫ್ ಬಗ್ಗೆ ಅಂತ ಹೇಳಿದಲ್ವಾ, ಅವ್ರಿಗೆ ತುಂಬಾ ಚೆನ್ನಾಗಿ ಇಂಟ್ಯೂಷನ್ ಬರ್ತಾ ಇರುತ್ತೆ. ಇಂಟ್ಯೂಷನ್ ಅಂತಂದಾಗ ಅನ್ಸೋದು, ಫೀಲ್ ಆಗೋದು, ಅರ್ಥ ಆಯ್ತಾ, ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ, ಎಲ್ಲೋ ಮಿಸ್ ಹೊಡಿತಾ ಇದೆ, ಏನೋ ಆಗೋದಿದೆ, ಈ ತರ ಅನ್ಸ್ತಿರುತ್ತೆ ನೋಡಿ, ಅದೆಲ್ಲ ಕೇತು ಇನ್ ಫಸ್ಟ್ ಹೌಸ್. ಅವ್ರಿಗೆ ತುಂಬಾ ಸ್ಟ್ರಾಂಗ್ ಇರುತ್ತೆ. ಬೇರೆಯವ್ರಿಗೂ ಅನ್ಸುತ್ತೆ, ಅನ್ಸಲ್ಲ ಅಂತಲ್ಲ, ಅವ್ರಿಗೂ ಅನ್ಸುತ್ತೆ. ಆದ್ರೆ ಕೇತು ಇನ್ ಫಸ್ಟ್ ಹೌಸ್ ಯಾರಿಗೆ ಅನ್ಸುತ್ತಲ್ಲ ಅದು ಹಂಗೆ ಆಗತ್ತೆ. ಸೊ ಅವ್ರಿಗೆ ಹೆಂಗ್ ಅನ್ಸುತ್ತಿರುತ್ತಲ್ಲ ಹಂಗೆ ಆಗೋದು. ಅಯ್ಯೋ ನಾ ಅನ್ಕೊಂಡಿದ್ದೆ ನೋಡೋದು ಕರೆಕ್ಟ್ ಆಯ್ತು ಅಂತ ಹೇಳ್ತಿರ್ತಾರಲ್ಲ. ಸೊ ಕೇತು ಇನ್ ಫಸ್ಟ್ ಹೌಸ್ ಇರೋರಿಗೆ ಆಲ್ಮೋಸ್ಟ್ ಅದೇ ತರ ಒಂದು ಇಂಟ್ಯೂಷನ್ ಬರ್ತಾರೆ. ಅದು ಗಾಡ್ ಗಿಫ್ಟ್. ಓಕೆ, ಅದು ಗಾಡ್ ಗಿಫ್ಟ್. ಅದಕ್ಕೆ ನೀವು ಏನ್ ಮಾಡ್ಬೇಕಂದಾಗ ನಿಮ್ ಬಗ್ಗೆ ನೀವು ಯಾವಾಗ್ಲೂ ಒಳ್ಳೆದನ್ನ ಥಿಂಕ್ ಮಾಡ್ತಾ ಹೋಗಿ, ಪಾಸಿಟಿವ್ ಥಿಂಕ್ ಮಾಡ್ತಾ ಹೋಗಿ, ಅದು ಆಟೋಮೆಟಿಕ್ ಆಗಿ ನಿಮ್ಗೆ ಸಿಗುತ್ತೆ. ಆದ್ರೆ ನೀವು ಕೇತು ಇನ್ ಫಸ್ಟ್ ಹೌಸ್ ಏನ್ ಪ್ರಾಬ್ಲಮ್ ಅಪ್ಪ ಅಂತಂದ್ರೆ ತುಂಬಾ ಕನ್ಫ್ಯೂಷನ್ ಇರ್ತೀರಾ. ಈ ತರ ಎರಡು ದಾರಿ ಇದೆ, ಈ ತರ ಎರಡು ದಾರಿ ಇದೆ ಅಂತಂದಾಗ ಇಲ್ಲೋಗ್ಲಾ, ಇಲ್ಲಿ ಬಂದಿರ್ತೀರಾ, ಸ್ವಲ್ಪ ಅರ್ಧ ದಾರಿ ಬಂದ್ಬಿಡ್ತೀರಾ. ಏನಂದ್ರೆ ಅಯ್ಯೋ ನಾ ಅಲ್ಲಿ ಹೋಗ್ಬೇಕಾಗಿದ್ದು, ಸುಮ್ಮನೆ ಇಲ್ಲಿ ಬಂದೆ, ಅದು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ನೀವು ಅಂದ್ರೆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ನಿಮಗೆ ಏನಾಗುತ್ತೆ, ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ. ಕೇತು ಇನ್ ಫಸ್ಟ್ ಹೌಸ್ ಇದು ನಮ್ಮ ಪ್ರಾಬ್ಲಮ್. ಸ್ವಲ್ಪ ನೆಗೆಟಿವ್ ಆಗಿ ವಿಚಾರ ಮಾಡೋದು, ನೆಗೆಟಿವ್ ಆಗಿ ಮಾತಾಡೋದನ್ನ ಬಿಟ್ಬಿಡಿ. ನಿಮ್ ಬಗ್ಗೆ, ನಿಮ್ ಸೆಲ್ಫ್ ಬಗ್ಗೆ ಕಾನ್ಫಿಡೆನ್ಸ್ ಇರಲಿ, ಸ್ವಲ್ಪ ಪಾಸಿಟಿವ್ ಥಿಂಕ್ ಮಾಡೋದನ್ನ ನೀವು ಸ್ಟಾರ್ಟ್ ಮಾಡಿ. ಸೊ ಕೇತು ಇನ್ ಸೆಕೆಂಡ್ ಹೌಸ್. ಕೇತು ಏನ್ ಮಾಡ್ತಾರೆ ನೋಡಿ, ಸೆಕೆಂಡ್ ಹೌಸ್ ರಿಪ್ರೆಸೆಂಟ್ ಮಾಡೋದು ನಮ್ಮ ಫ್ಯಾಮಿಲಿನ, ನಮ್ಮ ಮನಿನ, ನಮ್ಮ ಏನಂತಾರೆ ಮಾತುಗಳನ್ನ, ನಮ್ಮ ಧ್ವನಿನ, ವಾಣಿನ ಅಂತ ಹೇಳ್ತೀವಿ. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಸೆಕೆಂಡ್ ಹೌಸ್ ಕೇತು ಇರೋರು ಏನ್ ಮಾಡ್ತಾರೆ, ಏನ್ ಮಾಡ್ಬೇಕು ಅಥವಾ ಏನ್ ಮಾಡ್ತಾರೆ ಎರಡು ಹೇಳ್ತೀನಿ ನಿಮ್ಗೆ. ಏನ್ ಮಾಡ್ತಾರೆ ಇವರು ಅಂತಂದ್ರೆ, ತುಂಬಾ ದುಡ್ಬೇಕು ಅಂತ ದುಡ್ಡಿನಿಂದ ಹೋಗ್ತಾರೆ. ಯಾಕಂದ್ರೆ ಸೆಕೆಂಡ್ ಹೌಸ್ ದುಡ್ಡು ಅಲ್ವಾ. ಬಟ್ ಅವ್ರಿಗೆ ಯಾವತ್ತೂ ಸಿಗೋದಿಲ್ಲ. ಬರ್ಕೊಂಡು ಇಟ್ಕೊಂಬಿಡಿ. ಓಕೆ, ನೀವು ನೋಟ್ಬುಕ್ ತಗೊಂಡು ನೀವು ಏನಾದ್ರೂ ನೋಟ್ಸ್ ಮಾಡ್ತಾ ಇದ್ರೆ ಇದೊಂದು ಗೋಲ್ಡನ್ ರೂಲ್ ಅಂತ ಬರ್ಕೊಂಡ್ಬಿಡಿ. ಕೇತು ಇನ್ ಸೆಕೆಂಡ್ ಹೌಸ್ ದುಡ್ಬೇಕು ಅಂತ ನಿಮ್ಗೆ ಏನಾದ್ರೂ ಆಸೆ ಇತ್ತು ಅಂದಾಗ ನಿಮ್ಗೆ ಯಾವತ್ತೂ ದುಡ್ಡು ಸಿಗಂಗಿಲ್ಲ. ಯಾಕಂದ್ರೆ ಕೇತು ಇಷ್ಟನೇ ಇರಲ್ಲ ಅವನಿಗೆ, ಡಿಟ್ಯಾಚ್ಮೆಂಟ್. ನನಗೆ ಯಾವ್ದು ಬೇಡಪ್ಪ, ನಾನು ಆರಾಮಾಗಿದ್ದೀನಿ ಅನ್ನೋ ಒಂದು ಪ್ಲಾನೆಟ್ ಅದು. ನೀವು ಬೇಕು ಅಂತ ಅದು ನಿಮ್ಗೆ ಕೊಡೋದಿಲ್ಲ. ಅವಾಗ ನೀವೇನ್ ಮಾಡ್ಬೇಕು, ಆಸೆ ಬಿಟ್ಬಿಡ್ಬೇಕು. ಎದ್ರ ಮೇಲಿನ ಆಸೆ, ದುಡ್ಡಿನ ಮೇಲೆ. ನೀವು ಎಷ್ಟು ಆಸೆ ಬಿಡ್ತೀರಲ್ವಾ ಅಷ್ಟು ನಿಮ್ಗೆ ದುಡ್ಡು ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಇದು ಕೀ ಹಿಂಟ್. ಯಾರು ಈ ತರ ಕೀ ಹಿಂಟ್ಗಳನ್ನ ನಿಮ್ಗೆ ಕೊಡೋದಿಲ್ಲ. ಎಸ್ಪೆಷಲಿ ಕನ್ನಡ ಯೂಟ್ಯೂಬ್ ಚಾನೆಲ್ಗಳಲ್ಲಂತೂ ಯಾರು ಈ ತರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಂಗಿಲ್ಲ. ಹಿಂದಿಯಲ್ಲಿ, ಇಂಗ್ಲಿಷಲ್ಲಿ ತುಂಬಾ ಯೂಟ್ಯೂಬ್ ಚಾನಲ್ಸ್ಗಳಿದಾವೆ, ಎಲ್ಲ ನಿಮ್ಗೆ ಇನ್ ಡೀಟೇಲ್ ಆಗಿ ಹೇಳ್ತಾರೆ. ಎಸ್ಪೆಷಲಿ ಕನ್ನಡದಲ್ಲಿ ಬರೀ ಭವಿಷ್ಯ ಹೇಳ್ತಾರೆ, ರಾಶಿ ಹೇಳ್ತಾರೆ, ಹಬ್ಬ ಹುಣ್ಣಿಮೆ ಈ ತರದೆಲ್ಲ ನಿಮ್ಗೆ ಪ್ರಿಡಿಕ್ಷನ್ ಕೊಡ್ತಾರೆ. ಆದ್ರೆ ಇದ್ರ ರಿಲೇಟೆಡ್ ನಿಮಗೆ ಯಾರು ಇನ್ಫಾರ್ಮೇಶನ್ ನಿಮ್ಗೆ ಕೊಡೋದೇ ಇಲ್ಲ. ಬೇಕಾದ್ರೆ ನೀವು ಬೇರೆ ಯೂಟ್ಯೂಬ್ ಚಾನೆಲ್ ಹೋಗಿ ಅಬ್ಸರ್ವ್ ಮಾಡಿ ನೋಡಿ. ಓಕೆ, ಸೊ ಕೇತು ಇನ್ ಸೆಕೆಂಡ್ ಹೌಸ್ ಏನ್ ಮಾಡ್ತಾನೆ ಅಂತಂದಾಗ, ಯೂಶ್ವಲಿ ಅಟ್ಯಾಚ್ಮೆಂಟ್ ಮಾಡ್ತಾನೆ ದುಡ್ಡಿಗೆ. ದುಡ್ಡು ಬೇಕು ಅಂತ ನೀವು ಎಷ್ಟು ಮಾಡ್ತೀರೋ ಅಷ್ಟು ನೀವು ದೂರ ಆಗ್ತಾ ಹೋಗ್ತೀರಾ. ಅದು ಸಿಗೋದೇ ಇಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ, ಅದು ಸಿಗೋದು ಇಲ್ಲ. ಸೊ ನೀವು ಅವಾಗ ಏನ್ ಮಾಡ್ಬೇಕು ಅಂದಾಗ, ಅದು ನೀವನ್ನ ಬಿಟ್ಬಿಡ್ಬೇಕು. ಸೊ ಅದು ಬಿಟ್ಬಿಟ್ಟಾಗ ಏನಾಗುತ್ತೆ ಅಂದಾಗ ಆಟೋಮೆಟಿಕ್ ಆಗಿ ಸುಮ್ ಕೊಡ್ತಿ ಅದ್ ಬಿದ್ದಿ, ಅದಕ್ಕೆ ಮುಟ್ಟತಂದ್ರೆ ಅದು ಬೀಳ್ತದ, ಅದು ಬಿತ್ತಂದ್ರೆ ಮೊಬೈಲ್ ಹೊಡಿತದ. ದೂರ ಸರಿ, ಅದು ಗೆಜ್ಜೆ ಸೌಂಡ್ ಮಾಡಕ್ ಹೋಗ್ಬೇಡ. ಒಂದ್ 5 ನಿಮಿಷ ಸುಮ್ಮನಿರು, ಅಲ್ಲೇ ಮಕ್ಕೋ, ಗೆಜ್ಜೆ ಸೌಂಡ್ ಮಾಡಕ್ ಹೋಗ್ಬೇಡ. ಸೊ ಕೇತು ಇನ್ ಸೆಕೆಂಡ್ ಹೌಸ್ ಏನ್ ಮಾಡ್ತಾರೆ, ಈ ತರ ಒಂದು ಕೊಡ್ತಾನೆ. ವೆರಿ ಅಟ್ಯಾಚ್ ವಿತ್ ಮನಿ, ಬಟ್ ಮನಿ ನಾಟ್ ಗೆಟಿಂಗ್. ಬಟ್ ನೀವು ಯಾವಾಗ ಮನಿ ಬೇಡ ಅಂತ ಅಂತೀರೋ ಅವಾಗ ನಿಮ್ಗೆ ಆಟೋಮೆಟಿಕ್ ಮನಿ ಬರೋಕೆ ಸ್ಟಾರ್ಟ್ ಆಗುತ್ತೆ. ಕೇತು ಇನ್ ಥರ್ಡ್ ಹೌಸ್ ಏನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ನಮ್ಮ ಯಂಗರ್ ಬ್ರದರ್ಸು, ಸಿಸ್ಟರ್ಸು, ಶಾರ್ಟ್ ಟ್ರಾವೆಲ್ಸ್, ನಮ್ಮ ಕಮ್ಯುನಿಕೇಶನ್, ಈಗ ಹಾರ್ಡ್ ವರ್ಕ್ ಇದೆಲ್ಲ ನೋಡಿದ್ರೆ. ಕೇತು ಇನ್ ಥರ್ಡ್ ಹೌಸ್ ಏನಂತ, ಹಾರ್ಡ್ ವರ್ಕ್ ಬೇಡಪ್ಪ ನನಗೆ, ನಾನು ಹಾರ್ಡ್ ವರ್ಕೇ ಮಾಡೋದು ಬೇಡ, ನಾನು ಆರಾಮ್ ಲಕ್ಸುರಿ ಆಗಿ ಕುತ್ಕೊಂಡ್ಬಿಡ್ತೀನಿ, ನನಗೆಲ್ಲ ಸಿಗ್ಲಿ ಅಂತಾರೆ. ಬಟ್ ಅವ್ರಿಗೆ ಏನೂ ಸಿಗೋದಿಲ್ಲ. ಯಾಕಂದ್ರೆ ಒಳ್ಳೆ ಪ್ಲಾನೆಟು ಅಲ್ಲ, ಅದು ಒಳ್ಳೆ ಪೊಸಿಷನ್ ಅಲ್ಲ. ಸೊ ಹಾರ್ಡ್ ವರ್ಕ್ ಮಾಡಲೇಬೇಕು ಅಂತ ಅರ್ಥ. ಸೊ ಅದು ಬಂದ್ಬಿಟ್ಟು ಏನಾಗುತ್ತೆ, ಶಾರ್ಟ್ ಟ್ರಾವೆಲ್ಸ್, ಟೂರ್ಸ್ ನೀವು ಮಾಡೋದ್ರಿಂದ ಅದು ನಿಮ್ಗೆ ಹೆಲ್ಪ್ ಅನ್ನ ಕೊಡುತ್ತೆ. ಅವಾಗ ಏನ್ ಮಾಡುತ್ತೆ, ನೀವು ಅದನ್ನ ಮಾಡ್ಬೇಕು. ಅದನ್ನ ನೀವು ಮಾಡೋದಿಲ್ಲ, ಎಲ್ಲಿ ಹೋಗೋಕ್ಕೂ ಮನ್ಸಾಗಲ್ಲ, ಇರೋಕ್ಕೂ ಮನ್ಸಾಗಲ್ಲ, ಏನೂ ನಿಮ್ಗೆ ಹೆಲ್ಪೇ ಆಗೋದಿಲ್ಲ. ಸೊ ಹೀಗಾಗಿ ಕೇತು ಇನ್ ಥರ್ಡ್ ಹೌಸ್ ಕೂಡ ನಿಮ್ಗೆ ಒಳ್ಳೆ ರಿಸಲ್ಟ್ ನ ಕೊಡಂಗಿಲ್ಲ. ಮತ್ತೆ ಡಿಟ್ಯಾಚ್ಮೆಂಟ್ ವಿತ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಯಾರ ಇರ್ತಾರ, ಸಣ್ಣ ತಮ್ಮ, ಸಣ್ಣ ಅಕ್ಕ, ಯಾರಾದ್ರೂ ಸಿಬ್ಲಿಂಗ್ಸ್ ಇದ್ದಾಗ ಅವರಿಂದನೂ ಕೂಡ ಸ್ವಲ್ಪ ಡಿಟ್ಯಾಚ್ಮೆಂಟ್ ಇರುತ್ತೆ. ಅಷ್ಟು ಅವ್ರು ಅಟ್ಯಾಚ್, ಕ್ಲೋಸ್ ಆಗಿ, ಫ್ರೆಂಡ್ಲಿ ಆಗಿ ಇರಲ್ಲ, ಅಷ್ಟಕ್ಕಷ್ಟೇ. ಆ ತರ ಒಂದು ಮನೋಭಾವನೆ ಕೂಡ ಎಲ್ಲಿರುತ್ತೆ ಅಂದ್ರೆ ಕೇತು ಇನ್ ಥರ್ಡ್ ಹೌಸ್ ಇರುತ್ತೆ. ಕೇತು ಇನ್ ಫೋರ್ತ್ ಹೌಸ್ ನೋಡಿ, ಕೇತು ಇನ್ ಫೋರ್ತ್ ಹೌಸ್ ಇಂಡಿಕೇಟ್ ಮಾಡೋದು ನಿಮ್ಮ ತಾಯಿನ ಇಂಡಿಕೇಟ್ ಮಾಡುತ್ತೆ, ಮತ್ತೆ ಪ್ರಾಪರ್ಟಿನ ಇಂಡಿಕೇಟ್ ಮಾಡುತ್ತೆ, ಲಕ್ಸುರಿನ, ಕಾರು, ವೆಹಿಕಲ್ಲು, ಬಂಗ್ಲೆ ಇದೆಲ್ಲ ಇಂಡಿಕೇಟ್ ಮಾಡುತ್ತೆ. ಇದು ಯಾವುದ್ರ ಮೇಲೂ ಅದಕ್ಕೆ ಆಸೆ ಇರಂಗಿಲ್ಲ. ಯಾವ ವ್ಯಕ್ತಿಗೆ ಫೋರ್ತ್ ಹೌಸ್ ಅಲ್ಲಿ ಕೇತು ಇರ್ತಾರೆ ಯಾವುದ್ರ ಮೇಲೂ ಆಸೆ ಇರಂಗಿಲ್ಲ.
ತಾಯಿ ಜೊತೆಗೂ ಅಷ್ಟೇ. ಓಕೆ, ಯಾರ ಜಾತಕದಲ್ಲಿ ಕೇತು ಇನ್ 4th ಹೌಸ್ ಇರುತ್ತೆ ಅವ್ರ ತಾಯಿ ಜೊತೆಗೂ ಕೂಡ ಅಷ್ಟೊಂದು ಹೇಗೆ ಚಂದ್ರಂದು ಅಟ್ಯಾಚ್ಮೆಂಟ್ ಇರುತ್ತೆ, ತುಂಬಾ ಕ್ಲೋಸ್. ಆ ತರ ಇಲ್ಲಿ ಕೇತು ಏನಿರಂಗಿಲ್ಲ, ಡಿಟ್ಯಾಚ್ಮೆಂಟ್ ಜಾಸ್ತಿ. ಯಾವ ಎಜುಕೇಶನ್ ಸಲುವಾಗಿ ಮನೆ ಬಿಟ್ಟು ಹೊರಗೆ ಹೋಗ್ಬೋದು, ಜಾಬ್ ಸಲುವಾಗಿ ಮನೆ ಬಿಟ್ಟು ಹೊರಗೆ ಹೋಗ್ಬೋದು, ವಾರಕ್ಕೊಂದ್ಸಲ ತಿಂಗಳಿಗೆ ಒಂದ್ಸಲ ಅವ್ರು ಫೋನ್ ಮಾಡ್ಬಿಟ್ಟು ಹಿಂಗೆ ಅಂತ ಮಾತಾಡೋದು ಅಷ್ಟೇ. ತುಂಬಾ ಅಟ್ಯಾಚ್ಮೆಂಟ್, ಪ್ರತಿಯೊಂದು ಪಿನ್ ಟು ಪಿನ್ ನನ್ನ ತಾಯಿ ಜೊತೆಗೆ ಶೇರ್ ಮಾಡ್ತೀನಿ ಅನ್ನೋ ಒಂದು ಮನೋಭಾವ ಅಥವಾ ಮನಸ್ಥಿತಿ ಅವ್ರಿಗೆ ಇರಂಗಿಲ್ಲ. ಮತ್ತೆ ಪ್ರಾಪರ್ಟಿ ರಿಲೇಟೆಡ್ ಡಿಟ್ಯಾಚ್ಮೆಂಟ್ ಆಗಿರ್ತಾರೆ. ಯಾವ ಪ್ರಾಪರ್ಟಿ ತಗೊಂಡ್ ಏನ್ ಮಾಡ್ಲಿ, ಅದು ತಗೊಂಡ್ ಏನ್ ಮಾಡ್ಲಿ, ಇದು ತಗೊಂಡ್ ಮಾಡ್ಲಿ, ನನ್ ಬೇಡ, ನಾ ತಗೊಂಡ್ ಏನ್ ಮಾಡ್ಲಿ ಇದನ್ನ, ಈ ತರ ಒಂದು ಮನಸ್ಥಿತಿ ಯಾರಾಗಿರುತ್ತೆ ಅಂದ್ರೆ ಕೇತು ಇನ್ 4th ಹೌಸ್ ಇರುತ್ತೆ. ಕೇತು ಇನ್ 5th ಹೌಸ್ ಅಲ್ಲಿ ಅಂತಂದ ನೋಡಿ, ನಿಮಗೆ ಎಜುಕೇಶನ್ ಮೇಲೆ ಪ್ರಾಬ್ಲಮ್ ಆಗುತ್ತೆ. 5ನೇ ಮನೆಯಲ್ಲಿ ಕೇತು ಇದ್ದಾಗ ಏನಾಗುತ್ತೆ, ಎಜುಕೇಶನ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ, ಎಜುಕೇಶನ್ ಹರ್ಡಲ್ ಆಗುತ್ತೆ, ಹೆಲ್ತ್ ಇಶ್ಯೂಸ್ ಆಗ್ಬೋದು, ಸ್ಕೂಲ್ಸ್ಗಳು ಚೇಂಜ್ ಆಗ್ಬೋದು, ಮನೆ ಏನಾದ್ರು ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು, ಅಥವಾ ನಿಮಗೆ ಎಜುಕೇಶನ್ ಇಷ್ಟ ಇಲ್ಲದೆ ಆಗ್ಬೋದು. ತುಂಬಾ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾರೆ, ಹರ್ಡಲ್ಸ್ ನ ಫೇಸ್ ಮಾಡ್ತಾರೆ 5th ಹೌಸ್ ಕೇತು. ಮತ್ತೆ ನಿಮ್ಮ ಮಕ್ಕಳ ಜೊತೆಗೂ ಅಷ್ಟೊಂದು ನೀವು, ಯಾಕಂದ್ರೆ 5th ಹೌಸ್ ಇಂಡಿಕೇಟ್ ಮಾಡೋದು ಮಗು ಅಲ್ವಾ, ಮಕ್ಕಳಲ್ವಾ. ಸೊ 5th ಹೌಸ್ ಅಲ್ಲಿ ಕೇತು ಇದ್ದಾಗ ಏನ್ ಮಾಡ್ತೀರಾ ಅಂತಂದ್ರೆ, ನಿಮ್ಮ ಮಕ್ಕಳ ಜೊತೆಗೂ ಅಷ್ಟೊಂದು ಅಟ್ಯಾಚ್ ಆಗಿರಲ್ಲ, ನೀವು ಡಿಟ್ಯಾಚ್ ಆಗ್ತೀರಾ. ನೀವು ಮಕ್ಕಳು ಒಂದೊಂದ್ಸಲ ಏನಾಗುತ್ತೆ ಅಂದಾಗ ನಿಮ್ಮ ಮಕ್ಕಳು ಒಂದ್ ಕಡೆ, ನೀವು ಒಂದ್ ಕಡೆ, ಎಲ್ಲ ಹಾಸ್ಟೆಲ್ ಬಿಟ್ರು, ಎಲ್ಲ ಇಲ್ಲಿ ಬಿಟ್ಟರು, ಅಥವಾ ನಿಮ್ ಜಾಬ್ ಸಲುವಾಗಿ ನೀವು ಎಲ್ಲೋ ಹೋದ್ರಿ, ನಿಮ್ಮ ಮಕ್ಕಳು ಒಂದ್ ಕಡೆ, ಈ ತರ ಏನೋ ಒಂದು ರೀಸನ್ ಬಂದ್ಬಿಟ್ಟು ತಾಯಿ ಮತ್ತೆ ಮಕ್ಕಳು, ತಂದೆ ಅಥವಾ ಮಕ್ಕಳು ಹತ್ರ ಏನಿದ್ದಾಗ ಅವ್ರು ಕೂಡ ಏನಾಗುತ್ತೆ ಡಿಟ್ಯಾಚ್ಮೆಂಟ್ ಆಗುವಂತ ಒಂದು ಚಾನ್ಸಸ್ ಕೂಡ ಕೇತು ಇನ್ 5th ಹೌಸ್ ಅಲ್ಲಿ ಸಿಗುತ್ತೆ. ಕೇತು ಇನ್ 6th ಹೌಸ್ ನೋಡಿ, ಕೇತು ಇನ್ 6th ಹೌಸ್ ದಟ್ ಇಸ್ ಗುಡ್ ಪ್ಲೇಸ್ಮೆಂಟ್. ಯಾಕಂತಂದ್ರೆ ಕೇತು ಒಳ್ಳೆ ಪ್ಲಾನೆಟ್ ಅಂತೂ ಅಲ್ವೇ ಅಲ್ಲ, 6th ಹೌಸ್ ಕೂಡ ಒಳ್ಳೆ ಪ್ಲಾನೆಟ್ ಅಂತೂ ಅಲ್ವೇ ಇಲ್ಲ. ಸೊ ಕೇತು ಇನ್ 6th ಹೌಸ್ ಏನ್ ಮಾಡ್ತಾನೆ, ಅಟ್ಯಾಚ್ ವಿತ್ ಸೇವಾ ಭಾವ. ಓಕೆ, ಅಟ್ಯಾಚ್ ವಿತ್ ಸೇವಾ ಭಾವ ಅಂತ ಹೇಳ್ತೀವಿ. ಸೊ ಸೇವಾ ಭಾವ ಅಂತಂದಾಗ ನಿಮ್ಗೆ ಒಂಥರ ಮಠದಲ್ಲೋ, ಮಂದಿರದಲ್ಲೋ, ಗುಡಿಯಲ್ಲೋ ಅಲ್ಲೇ ಇರಬೇಕು, ಅಲ್ಲೇ ಸೇವೆ ಮಾಡಬೇಕು, ಗುರುಗಳ ಸೇವೆ ಮಾಡಬೇಕು, ಅಥವಾ ಮಠದಲ್ಲಿ ಸೇವೆ ಮಾಡಬೇಕು, ದೇವರ ಪೂಜೆ ಮಾಡಬೇಕು, ನಾ ಗುಡಿಯಾಗಿರ್ಬೇಕು, ಆ ಸ್ವಾಮೀಜಿ ಕಡೆ ಹೋಗ್ಬೇಕು, ಈ ತರ ಒಂದು ಭಾವನೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಜಾಸ್ತಿ ಹೈ ಆಗುತ್ತೆ. ಓಕೆ, ಸೇವಾ ಭಾವ ಅಟ್ಯಾಚ್. ಓಕೆ, ಏನಾದ್ರು ಕೆಲಸ ಮಾಡ್ತಾ ಇರ್ಬೇಕು, ಮಠದಲ್ಲಿ ಹೋಗೋದು, ಕಸ ಗುಡಿಸೋದು, ಊಟ ಬಡಿಸೋದು, ಈ ತರ ಒಂದು ಕೆಲಸ ಇಂದ ಅಟ್ಯಾಚ್ ವಿತ್ ಸೇವಾ ಭಾವ. 6ನೇ ಮನೆ ಸೇವಾ ಭಾವನ ಇಂಡಿಕೇಟ್ ಮಾಡುತ್ತೆ. ಸೊ ಕೇತು ಕೂಡ ಅದೇ ತರ ಮಾಡ್ತಾರೆ. ಇನ್ ಕೇಸ್ 6th ಹೌಸ್ ಕೇತು ಇದ್ದು ನೀವು ಅದು ಮಾಡಿಲ್ಲ ಅಂತಂದ್ರೆ ಅದನ್ನ ಮಾಡಿ. ಓಕೆ, 6ನೇ ಹೌಸ್ ಅಲ್ಲಿ ಕೇತು ಇದ್ದು ನೀವು ಈ ತರ ಯಾವ್ದು ಮಾಡಿಲ್ಲ, ಬಟ್ ನನ್ಗೆ 6th ಹೌಸ್ ಕೇತು ಇದ್ದಾನೆ, ನಮ್ಗೇನು ಇದು ಸಕ್ಸಸ್ ಸಿಗ್ತಾ ಇಲ್ಲ ಲೈಫ್ ಅಲ್ಲಿ ಅಂದಾಗ ನೀವು ಅದನ್ನ ಮಾಡಿ. ಓಕೆ, ಮಠದಲ್ಲಿ ಹೋಗಿ ಕೆಲಸ ಮಾಡೋದು, ಕಸ ಗುಡಿಸೋದು, ಊಟ ಕೊಡೋದು, ಗುಡಿಯಲ್ಲಿ ಹೋಗಿ ಗುಡಿ ಕ್ಲೀನ್ ಮಾಡೋದು, ಅಥವಾ ವರ್ಷಕ್ಕೆ ಊಟ ಕೊಡೋದು, ದಾನ ಕೊಡೋದು, ಈ ತರ ಬಡವರಿಗೆ ಅಂದ್ರೆ ಡೊನೇಟ್ ಮಾಡೋದು, ಎಸ್ಪೆಷಲಿ ನಾಯಿಗಳಿಗೆ ನೀವು ಡೊನೇಟ್ ಮಾಡೋದು, ಈ ತರ ಮಾಡಿದಾಗ ಏನಾಗುತ್ತೆ ಅಂದಾಗ ನಾಯಿಗಳೇನಿದಾವಲ್ಲ ಅದಕ್ಕೂ ಇಂಡಿಕೇಟ್ ಮಾಡೋದು ಕೇತುನ. ನಿಮ್ ಕೇತುನ ಚೆನ್ನಾಗಿ ಮಾಡ್ಕೋಬೇಕಾಗಿತ್ತು ನಿಮ್ ಜಾತಕದಲ್ಲಿ, ಯಾವುದೇ ಮನೆ ಇರಲಿ. ಓಕೆ, ಚೆನ್ನಾಗಿ ಮಾಡ್ಕೋಬೇಕಾಗಿತ್ತು ಅಂದಾಗ ನೀವು ನಾಯಿಗೆ ಸಾಕೋದಾಗ್ಲಿ, ನಾಯಿಗೆ ಊಟ ಕೊಡೋದಾಗ್ಲಿ ಮಾಡೋದ್ರಿಂದ ನಿಮ್ ಕೇತು ಆಟೋಮೆಟಿಕ್ ಆಗಿ ಬ್ಯಾಲೆನ್ಸಿಂಗ್ ಆಗ್ತಾನೆ. ನಿಮ್ ಜಾಬ್ ಅಲ್ಲಿ ಪ್ರಾಬ್ಲಮ್ ಬರ್ತಾ ಇತ್ತು, ಕೋರ್ಟ್ ಕೇಸಸ್ ಎಲ್ಲ ಇತ್ತು, ಈ ತರ ನಿಮ್ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದಾಗ ನಿಮ್ ಕೇತು 6th ಹೌಸ್ ಇತ್ತು ಅಂತಂದಾಗ ನೀವ್ ಏನ್ ಮಾಡ್ಬೇಕು ಅಂದಾಗ ಈ ತರ ಒಂದು ರೆಮಿಡಿಯ ಮಾಡ್ಕೊಂಡಾಗ ನಿಮ್ಗೆ ಆಟೋಮೆಟಿಕಲಿ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ಕೊಡಕ್ಕೆ ಸ್ಟಾರ್ಟ್ ಆಗುತ್ತೆ. ಕೇತು ಇನ್ 7th ಹೌಸ್ ನೋಡಿ, ಕೇತು ಇನ್ 7th ಹೌಸ್ 99.9% ಇಟ್ಸ್ ನಾಟ್ ಅ ಗುಡ್ ಪೊಸಿಷನ್ ಅಥವಾ ಗುಡ್ ಪ್ಲೇಸ್ಮೆಂಟ್. ಕೇತು ಇನ್ 7th ಹೌಸ್ ಇದ್ದಾಗ ಏನಾಗುತ್ತೆ ಅಂದಾಗ ಮದುವೆ ಲೈಫ್ ಅಲ್ಲಿ ತುಂಬಾ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡುತ್ತೆ. ಆಲ್ಮೋಸ್ಟ್ ಡೈವರ್ಸ್ ಮಾಡೋಂತ ಒಂದು ಚಾನ್ಸಸ್ ಕೂಡ ಕೇತು ಇನ್ 7th ಹೌಸ್ ಗೊತ್ತಾಗುತ್ತೆ. 7th ಹೌಸ್ ರಿಪ್ರೆಸೆಂಟ್ ಮಾಡೋದು ಮದುವೆ, ಏನಂತಾರೆ ಬಿಸ್ನೆಸ್, ಇದನ್ನ ನಾವು ಇಂಡಿಕೇಟ್ ಮಾಡ್ತೀವಿ. ಸೊ ಕೇತು ಇನ್ 7th ಹೌಸ್ ಅಲ್ಲಿ ಇದ್ದಾಗ ಏನಾಗುತ್ತೆ, ನಿಮ್ಗೆ ಪಾರ್ಟ್ನರ್ಶಿಪ್ ಅಲ್ಲಿ, ಮದುವೆಯಲ್ಲಿ ಅಥವಾ ಹಸ್ಬೆಂಡ್ ರಿಲೇಟೆಡ್ ಯಾವುದೇ ರೀತಿ ಅಟ್ಯಾಚ್ಮೆಂಟ್ ಇರಂಗಿಲ್ಲ, ನಿಮ್ಗೆ ಆ ಒಂದು ಫೀಲಿಂಗು ಬರೋದಿಲ್ಲ. ಓಕೆ ಕಂಡೀಷನ್ ಇರುತ್ತೆ. ಡೈವರ್ಸ್ ಆಗಿಲ್ಲ ಅಂದ್ರೂ ಕೂಡ ಗಂಡ ಒಂದ್ ಕಡೆ ಒಂದ್ ರೂಮಲ್ಲಿ ಮಲಗ್ತಾ ಇರ್ತಾನೆ, ಹೆಂಡತಿ ಒಂದ್ ರೂಮಲ್ಲಿ ಮಲಗ್ತಾ ಇರ್ತಾರೆ. ಅಂದ್ರೆ ನೀವು ಸೆಲ್ಫ್ ಡೈವರ್ಸ್ ಮಾಡ್ಕೊಂಡಂಗೆ, ಡೆಪ್ಯುಟೇಷನ್ ಇದ್ದು ದೊಡ್ಡ ಫ್ಯಾಮಿಲಿಯಲ್ಲಿ ಇದ್ರಿ, ಆತರ ಏನೋ ಆಗಿತ್ತು ಅಂದಾಗ ತೋರ್ಸ್ಕೊಡ್ಬಾರ್ದು ಅಂತಂದಾಗ ನೋಡೋ ಜನಕ್ಕೆ ನೀವು ಗಂಡ ಹೆಂಡತಿ ಅಂತ ಅನಿಸ್ತಾ ಇರ್ತೀರಾ. ಆದ್ರೆ ಅಂದ್ರೆ ಇನ್ ದ ಹೋಮ್ ಅಂದ್ರೆ ನಿಮ್ಮ ಮನೇಲಿ ಏನಾಗಿರ್ತೀರ ಅಂತಂದ್ರೆ ಒಂಥರ ಉತ್ತರ ಮತ್ತು ದಕ್ಷಿಣ, ಈ ಕಡೆ ಗಂಡ ಇದ್ರೆ ಈ ಕಡೆ ಹೆಂಡತಿ, ಈ ತರ ಇರುತ್ತೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್. ಸೊ ಎಲ್ಲಿವರೆಗೂ ಅದು ಬ್ಯಾಲೆನ್ಸ್ ಆಗಲ್ಲ ಅಂದ್ರೆ ಅದಕ್ಕೆ ಒಂದು ಚಾನ್ಸಸ್ ಇದೆ, ಸಾರಿ 2 ಚಾನ್ಸಸ್ ಇದಾವೆ. ಒಂದು ಬಂದ್ಬಿಟ್ಟು 7th ಹೌಸ್ ಕೇತು ಮೇಲೆ ಗುರುವಿನ ದೃಷ್ಟಿ ಬೀಳ್ಬೇಕು. ಓಕೆ, 7ನೇ ಮನೆಯಲ್ಲಿ ಕೇತು ಇದ್ದು ಗುರುವಿನ ದೃಷ್ಟಿ, ಗುರು ಏನಾದ್ರು 7th ಹೌಸಿಗೆ ನೋಡ್ತಾ ಇದ್ದ ಅಥವಾ ಗುರು ಏನಾದ್ರು ಕೇತುವಿಗೆ ನೋಡ್ತಾ ಇದ್ದ ಅಂದ್ರೆ ಗುರುವಿನ ಚೇಲ ಅಂತ ಹೇಳಿದ್ನಲ್ವಾ, ಗುರುವಿನ ಶಿಷ್ಯ ಯಾರು ಕೇತು. ಸೊ ಅವಾಗ ಏನಾಗುತ್ತೆ ಅಂದಾಗ ನಿಮ್ಗೆ ಡೈವರ್ಸ್ ಆಗಂಗಿಲ್ಲ. ಓಕೆ, ಅವಾಗ ಏನಾಗುತ್ತೆ ನಿಮ್ಗೆ ಇದು ಆಗಂಗಿಲ್ಲ. ಬಟ್ ಏನಾಗುತ್ತೆ ಅಂತಂದಾಗ ಮದುವೆ ಉಳಿಯುತ್ತೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದೇ ಇರುತ್ತೆ. ಅಂಟಿಲ್ ಅನ್ಲೆಸ್ ನಿಮ್ ಪಾರ್ಟ್ನರ್ ಯಾವ ತರ ಇರ್ಬೇಕಂದ್ರೆ ನಿಮ್ಗಿಂತಲೂ ಹೈಲಿ ಸ್ಪಿರಿಚುವಲ್ ಆಗ್ಬೇಕು. ಓಕೆ, ನೀವೇನಾದ್ರು ಸ್ಪಿರಿಚುವಾಲಿಟಿ ಒಳಗೆ ಇದ್ದಾಗ ಅಂದ್ರೆ ನಿಮ್ಗಿಂತಲೂ ಹೈಲಿ ಸ್ಪಿರಿಚುವಾಲಿಟಿ, ನಿಮ್ಗಿಂತಲೂ ಹೈಲಿ ನಾಲೆಜ್ ಆ ತರ ಇರುವಂತಹ ಒಂದು ವ್ಯಕ್ತಿ ಏನಾದ್ರು ನಿಮ್ಗೆ ಪಾರ್ಟ್ನರ್ ಆಗಿ ಬಂದಿದ್ದ ಅಂತಂದ್ರೆ ದಟ್ ಈಸ್ ಗುಡ್ ಪೊಸಿಷನ್, ಅದೇನು ತೊಂದರೆ ಆಗಂಗಿಲ್ಲ. ಬಟ್ ಮೋಸ್ಟ್ ಆಫ್ ದಿ ಪೀಪಲ್ ಒಂದು 10 ನಾವು ಜಾತಕ ನೋಡಿದ್ವಿ ಕೇತು ಇನ್ 7th ಹೌಸ್ ಅಲ್ಲಿ ಒಂದು 8 ಕೇಸಸ್ ಏನಾಗುತ್ತೆ ಡೈವರ್ಸ್ ಕೇಸಸ್ ಇರುತ್ತೆ ಅದರಲ್ಲಿ. ಓಕೆ,
ಸೊ ಕಮ್ ಟು ದ 8th house. 8th house ಅಲ್ಲಿ ಕೇತು ಇದ್ದಾಗ ನೋಡಿ, 8th house ಅಷ್ಟು ಚೆನ್ನಾಗಿರುವಂತಹ ಹೌಸ್ ಅಲ್ವೇ ಅಲ್ಲ. ಆಲ್ರೆಡಿ ನಿಮ್ಗೆ ಹೇಳಿದ್ದೆ, ಇಟ್ಸ್ ಅ ಪೇನ್ ಹೌಸ್ ಅಂತ ಹೇಳಿದೆ, ಅನ್ಸರ್ಟನ್ ಲಾಸ್, ಅನ್ಸರ್ಟನ್ ಗೇನ್ ಅಂತ ಹೇಳಿದೆ. ಸೊ 8th house ಅಲ್ಲಿ ಕೇತು ಇದ್ದ ಅಂತಂದ್ರೆ ನೀವು ಅಕಲ್ಟ್ ಫೀಲ್ಡ್ ಅಲ್ಲಿ ತುಂಬಾ ಚೆನ್ನಾಗಿ ನಿಮ್ಮ ಲೈಫ್ ಅನ್ನ ನೀವು ರೂಪಿಸ್ಕೋಬಹುದು. ಅಂದ್ರೆ ನಿಮ್ಗೆ ಇಂಟ್ಯೂಷನ್ ಪವರ್ ತುಂಬಾ ಹೇಳುತ್ತೆ, ನೀವ್ ಏನ್ ಹೇಳ್ತೀರಾ ಅದಾಗುತ್ತೆ. ಸೊ ಅವಾಗ ನೀವೇನ್ ಮಾಡ್ಬೋದು ಅಂದಾಗ ಜ್ಯೋತಿಷನ ಕಲಿಬಹುದು, ನ್ಯೂಮರಾಲಜಿನ ಕಲಿಬಹುದು, ಟಾರೋ ರೀಡಿಂಗ್ ಕಲಿಬಹುದು, ಪಾಮ್ ಹಿಸ್ಟ್ರಿ ಕಲಿಬಹುದು. ಓಕೆ, ಏನೋ ಸಮಥಿಂಗ್ ಗೊತ್ತಿಲ್ಲಾರ್ದನ್ನ ಕಲಿತಾ ಹೋದಂಗೆ ಅದು ನೀವು ಪ್ರೊಫೆಷನಲ್ ಆಗಿ ನೀವೇನೋ ಚೂಸ್ ಮಾಡ್ಕೊಂಡಾಗ ಅದು ನಿಮಗೆ ಪ್ರಾಫಿಟ್ ಆಗಿ ಕೊಡಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ರಿಸರ್ಚರ್, ಓಕೆ, ಈ ಸೈಂಟಿಸ್ಟ್ ಗಳೆಲ್ಲ ಇರ್ತಾರಲ್ಲ, ಏನೋ ಸಂಶೋಧನೆ ಮಾಡ್ತಾ ಇರ್ತಾರೆ ನೋಡಿ, ಅದು ಕಂಡು ಹಿಡಿದ್ರು, ಇದು ಕಂಡು ಹಿಡಿದ್ರು, ಗೊತ್ತಿಲ್ಲಾರ್ದು ಆ ತರ ಇದ್ದಾಗ ಅದೆಲ್ಲ ಕೇತು ಇನ್ 8th house ಅಲ್ಲಿ ಇರೋರ ಆತರ ಮಾಡುವಂತ ಒಂದು ಅಚೀವ್ಮೆಂಟ್. ಸೊ ಮೆಂಟಲಿ ಡೈವರ್ಸ್ ಆಗುತ್ತದೆ ಇಲ್ಲ 7th house ಅಲ್ಲಿ ನೋಡ್ತೀವಿ. ಸೊ 8th house ಅಲ್ಲಿ ಏನಾಗುತ್ತೆ, ನೀವು ಆ ತರ ಒಂದು ಹಿಡನ್ ಟ್ಯಾಲೆಂಟ್, ಹಿಡನ್ ನಾಲೆಜ್ ಅಂದ್ರೆ ಯಾರಿಗೂ ಗೊತ್ತಿಲ್ಲಪ್ಪ ಏನೋ ಇದೆ ಒಳಗೆ ಅಂತಂದಾಗ ಅದನ್ನ ಕಿತ್ತಿ ತೆಗೆಯೋದು ಯಾರ ಕೆಲಸ ಅಂತಂದ್ರೆ ಕೇತು ಇನ್ 8th house. ಕಮ್ ಟು ದ ಕೇತು ಇನ್ 9th house. ಕೇತು ಇನ್ 9th house ಗುಡ್ ಪೊಸಿಷನ್, ಯಾಕಂದ್ರೆ 9ನೇ ಮನೆ ಬಂದ್ಬಿಟ್ಟು ಗುರುವಿನ ಮನೆ. ಅಲ್ಲಿ ಏನಾಗುತ್ತೆ ಅಂತಂದಾಗ ಗುರುವಿನ ಮನೆಯಲ್ಲಿ ಕೇತು ಕುತ್ಕೊಂಡಾಗ ಅಂದ್ರೆ ಗುರುವಿನ ಚೇಲ ಯಾರಾಗಿರ್ತಾರೆ, ಕೇತು ಆಗಿರ್ತಾನೆ ಅಲ್ವಾ. ಅವನು ಬಂಟ ಅಂತ ಅನ್ಬೋದು, ಅಥವಾ ಅವ್ರ ಫಾಲೋವರ್ ಅನ್ಬೋದು, ಏನು ಅನ್ಕೋಬಹುದು, ಶಿಷ್ಯನು ಅನ್ಕೋಬಹುದು. ಸೊ ಅವಾಗ ಏನ್ ಮಾಡ್ತಾನೆ ಕೇತು, ಏನ್ ಮಾಡ್ತಾನೆ, ಸ್ವಲ್ಪ ಟ್ರಬಲ್ ಕೊಡೋಕೆ ಟ್ರೈ ಮಾಡ್ತಾನೆ. ಓಕೆ, ಆದ್ರೆ ಏನ್ ಟ್ರಬಲ್ ಕೊಡ್ಬೋದು ಅಂದಾಗ 9th house ರಿಪ್ರೆಸೆಂಟ್ ಮಾಡೋದು ನಮ್ಮ ಕಲ್ಚರ್ನ, ಓಕೆ, ನಮ್ಮ ಸಂಸ್ಕೃತಿನ, ನಮ್ಮ ತಂದೆನ, ಓಕೆ, ನಮ್ಮ ಗುರುಗಳನ್ನ ಇದ್ ಮಾಡ್ತಾರೆ. ಅಲ್ಲಿ ನೀವೇನಾದ್ರೂ ನಿಮ್ ತಂದೆ ಜೊತೆ ಸಂಬಂಧ ಚೆನ್ನಾಗಿ ಇಟ್ಕೊಂಡಿಲ್ಲ, ಅಥವಾ ನಿಮ್ ಟೀಚರ್ಸ್ ಗಳನ್ನ, ನಿಮ್ ಗುರುಗಳನ್ನ ನೀವು ಹೆಂಗ್ ಬೇಕಂದ್ರೆ ಹಿಗ್ಗಾ ಮುಗ್ಗ ಬೈತಾ ಇದ್ರಿ ನಿಮ್ ಮನ್ಸಿಗೆ ಬಂದಂಗೆ, ಅಥವಾ ನಿಮ್ ಕಲ್ಚರ್ ಏನಿದೆ ಅದನ್ನ ಬಿಟ್ಬಿಟ್ಟು ನೀವು ಬೇರೆ ಕಲ್ಚರ್ ನ ಫಾಲೋ ಮಾಡ್ತಾ ಇದ್ರೆ, ಓಕೆ, ಹೇಳ್ತಾರೆ ನಮ್ ಕಲ್ಚರ್ ಅಲ್ಲಿ ನೀವು ಏನಂದ್ರೆ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ಬೇಕು, ತಂದೆ ತಾಯಿ ರೆಸ್ಪೆಕ್ಟ್ ಕೊಡ್ಬೇಕು, ಪೂಜೆ ಮಾಡ್ಬೇಕು, ಪುನಸ್ಕಾರ ಮಾಡ್ಬೇಕು ಅಂದ್ರೆ, ಇಲ್ಲ ನಾನು ಯಾವಾಗಾದ್ರೂ ಹೇಳ್ತೀನಿ ನಾ ಪೂಜೆ ಮಾಡಲ್ಲ, ಪುನಸ್ಕಾರ ಮಾಡಲ್ಲ ಅಂತ ನೀವು ಏನಾದ್ರು ಡಿಸ್ರೆಸ್ಪೆಕ್ಟ್ ಏನಾದ್ರು ನೀವು ಮಾಡಿದಾಗ ನಿಮ್ ಕಲ್ಚರ್ ಅಗೇನೆಸ್ಟ್ ಹೋಗ್ಬಿಡ್ತೀರ. ನಿಮ್ ಕಲ್ಚರ್ ಅಗೇನೆಸ್ಟ್ ಹೋದಾಗ ಕೇತು ಡ್ಯಾಮೇಜ್ ಆಗ್ತಾನೆ. ಕೇತು ಡ್ಯಾಮೇಜ್ ಆದಾಗ ನಿಮ್ಗೆ ಅದರಿಂದ ಒಳ್ಳೆಯ ರೀತಿಯ ರಿಸಲ್ಟ್ಗಳು ಬರಂಗಿಲ್ಲ. ಬಿಕಾಸ್ 9th house ಏನಂದ್ರೆ ನಮ್ಮ ಲಕ್ ಹೌಸ್ ಅಂತ ಹೇಳ್ತೀವಿ. ನಿಮ್ಮ ಲಕ್ ಅನ್ನ ಇಂಡಿಕೇಟ್ ಮಾಡೋದು ಕೇತು ಇನ್ 9th house ಅಂತ ಹೇಳ್ಬೋದು. ಸೊ ಕೇತು ಇನ್ 10th house. 10th house ಅಲ್ಲಿ ಏನು ಕೇತು ಇದ್ದ ಅಂತಂದಾಗ ಏನ್ ಮಾಡ್ತಾರೆ ಅಂದ್ರೆ ಯಾವಾಗ ಕ್ವಶನ್ ನ ರೈಸ್ ಮಾಡ್ತಾ ಇರ್ತಾರೆ. ಓಕೆ, ರೈಸ್ ಕ್ವಶನ್ ಮಾಡ್ತಾ ಇರ್ತಾರೆ. ಮತ್ತೆ ಇವ್ರು ಹೆಂಗ ಅಂತಂದ್ರೆ ಡಿಟ್ಯಾಚ್ಮೆಂಟ್ ಆಫ್ ವರ್ಕ್. ಓಕೆ, ಡಿಟ್ಯಾಚ್ಮೆಂಟ್ ಅಂದಾಗ ಅಟ್ಯಾಚ್ ಕೆಲಸ 10ನೇ ಮನೆ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಅಂದಾಗ ವರ್ಕ್ ಅನ್ನ ಇಂಡಿಕೇಟ್ ಮಾಡುತ್ತೆ, ನಮ್ಮ ಕರ್ಮ, ನಮ್ಮ ಕೆಲಸವನ್ನ ಇಂಡಿಕೇಟ್ ಮಾಡುತ್ತೆ. 10ನೇ ಮನೇಲಿ ಸ್ಟ್ರಾಂಗ್ ಯಾವಾಗಲೂ ಹೆವಿ. 10ನೇ ಮನೆಯಲ್ಲಿ ಶನಿ ಇದ್ದ ಅಂದ್ರೆ ವರ್ಕ್ ರಿಲೇಟೆಡ್ ಅಲ್ವಾ, ನೀವು ಕೆಲಸ ಮಾಡಿ ನಿಮ್ಗೆ ದುಡ್ಡು ಕೊಡ್ತೀನಿ, ಕೆಲಸ ಅಂದ್ರೆ ಇಲ್ಲ. ಓಕೆ, ನೀವು ಸುಮ್ಮನೆ ಫ್ರೀಯಾಗಿ ಕುತ್ಕೊಂಡು ನಂಗೆ ದುಡ್ಡು ಕೊಡಿ ಅಂದ್ರೆ ಕೊಡಂಗಿಲ್ಲ. ಹಾರ್ಡ್ ವರ್ಕ್ ಯಾರಂತಾರೆ, ಶನಿ ಅಂತಾನೆ. ರಾಹುಗೆ ಏನ್ ಬೇಕು, ಕೆಲಸ. ನೀವು 24/7 ಅಲ್ಲ, 24/24 ಕೆಲಸ ಮಾಡಿಸಿದ್ರು ರಾಹುವಿನ ಕೆಲಸ ಬೇಕಂತಾನೆ. ಮಂಗಳ ಏನಂತಾನೆ, ವಾರಿಯರ್ ಅಲ್ವಾ, ಯಾವಾಗಲೂ ಕೆಲಸ. ಈ ತರ ಪ್ಲಾನೆಟ್ಸ್ ಗಳು ಏನಾದ್ರು 10ನೇ ಮನೇಲಿ ಕೂತಾಗ ದಿ ಬೆಸ್ಟ್ ಪೊಸಿಷನ್ ಅಂತ ಹೇಳ್ತೀವಿ. ಆದ್ರೆ ಏನಾದ್ರು ಸೂರ್ಯ ಅಂದ್ರೆ ಲೀಡರ್ ಅಲ್ವಾ, ಬರೀ ಆರ್ಡರ್ ಮಾಡ್ಕೋತ ಹೋಗ್ಬಿಡ್ತಾನೆ, ಕೆಲಸನೇ ಮಾಡೋದಿಲ್ಲ. ಚಂದ್ರ ಏನ್ ಮಾಡ್ತಾನೆ, ಫೀಲಿಂಗ್ಸ್, ಅಯ್ಯೋ ಹಿಂಗಾಯ್ತು, ಸರ್ ಹಿಂಗ್ ಬೈದ್ರು, ಬಾಸ್ ಹಿಂಗ್ ಬೈದ್ರು, ಅವ್ರು ಹಂಗಂದ್ರು ಹೀಡಿಂಗ್ ಬರೀ ಆಡ್ಕೊಂಡೇ ಇದ್ಬಿಡ್ತಾರೆ ಯಾರು 10th house ಚಂದ್ರ ಇದ್ದಾಗ. ಸೊ ಅದು ಅಷ್ಟು ಒಳ್ಳೆ ಪೊಸಿಷನ್ ಅಲ್ಲ. ಆದ್ರೆ ಕೇತು ಏನಂತಾನೆ, ಅವನು ಹಂಗೆ, ಕೇತುಗೆ ಯಾವ್ದಾದ್ರು ಇಂಟ್ರೆಸ್ಟ್ ಇರಂಗಿಲ್ಲ, ಅಟ್ಯಾಚ್ಮೆಂಟ್ ಇರಂಗಿಲ್ಲ. ಕೆಲಸ ಮಾಡಿದ್ರೆ ಏನ್ ಕೆಲಸ ಮಾಡ್ತಾನೆ ಅವನಿಗೆ ಕೆಲಸದಲ್ಲಿ ಇಂಟ್ರೆಸ್ಟ್ ಇರಂಗಿಲ್ಲ. ಹೋಗ್ಲಿ ಬೇಡಪ್ಪ, ನಾಳೆ ಮಾಡೋದಾಯ್ತು, ನಾಡಿದ್ ಮಾಡೋದಾಯ್ತು, ಈಗ ಯಾರು ಕೇಳೋರಿದ್ದಾರೆ. ಈ ಒಂದು ಲೆಕ್ಕಾಚಾರದಾಗ ಏನಾಗುತ್ತೆ ಅಂತಂದಾಗ ಕೇತು ಇನ್ ಏನಂತ 10th house ಆ ತರ ಒಂದು ಬಿಹೇವಿಯರ್ ಮಾಡುತ್ತೆ. ಡಿಟ್ಯಾಚ್ಮೆಂಟ್, ವರ್ಕ್ ರಿಲೇಟೆಡ್, ಹಾರ್ಡ್ ವರ್ಕ್ ಮಾಡ್ಬೇಕು, ಹಂಗ ಏನಲ್ಲ, ವರ್ಕ್ ಮಾಡ್ಬೇಕು ಈ ತರ ಒಂದು ಲೆಕ್ಕಾಚಾರಕ್ಕೆ ಬಂದ್ಬಿಡ್ತಾರೆ. ಸೊ ಕೇತು ಇನ್ 11th house. ಸೊ ಕೇತು ಇನ್ 11th house ನೋಡಿ, ಇಟ್ಸ್ ಒನ್ ಕೈಂಡ್ ಆಫ್ ಓಕೆ. ಯಾಕಂದ್ರೆ ಅಂತಂದಾಗ ಒಂದು ಸೀಕ್ರೆಟ್ ಟಿಪ್ ಅನ್ನ ಕೊಡ್ತೀನಿ. ಯಾರಿಗೆಲ್ಲ ಕೇತು ಇನ್ 11th house ಇದೆ ಅಥವಾ ಕೇತು ಇನ್ 1st house ಇದೆ, ಸೊ ನೀವೆಲ್ಲ ಏನ್ ಮಾಡ್ಬೋದು ಅಂದಾಗ, ನೀವು ಏನನ್ನ ಬರೀತೀರಾ, ಓಕೆ, ಅದು 100% ನಿಮ್ ಲೈಫ್ ಅಲ್ಲಿ ಹಾಗೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವೊಂದು ದೊಡ್ಡ ಆಫೀಸರ್ ಆಗಬೇಕು, IAS ಆಫೀಸರ್ ಆಗಬೇಕು, KS ಆಫೀಸರ್ ಆಗಬೇಕು, ಅಥವಾ ನೀವು PSI ಆಗಬೇಕು, ಯಾವುದೋ ಒಂದು ದೊಡ್ಡ ಅಧಿಕಾರಿ ಆಗಬೇಕು ಅಂತ ನಿಮ್ಗೇನೋ ಆಸೆ ಇತ್ತು, ಅಥವಾ ನಿಮ್ಮ ಮಗುವಿನ ಜಾತಕದಲ್ಲಿ ಅದೇನಾದ್ರು ಇದ್ರೆ ಇವಾಗಿಂದ ನಿಮ್ಮ ಮಗುವಿನ ಮೈಂಡ್ ಅಲ್ಲಿ ಅದನ್ನ ಫಿಕ್ಸ್ ಮಾಡ್ತಾ ಬನ್ನಿ. ಓಕೆ, ಮಾಡೋದಲ್ಲ, ಒನ್ಸ್ ಮಗು ಬರ್ಲಿಕ್ಕೆ ಕೆಪಬಲ್ ಆಯ್ತು, ಲೈಕ್ 5th standard 6th standard ಆತರ ಬಾದಾಗ ಡೈಲಿ ಒನ್ಸ್, ಓಕೆ, ದಿನಕ್ಕೆ ಒಂದ್ಸಲ ಆದ್ರೂ ಅದು ಮಿನಿಮಮ್ 5 ಸಲ ಅಥವಾ 11 ಸಲ ಈ ತರ ಏನಾದ್ರು ನೀವು ಪ್ಲಾನ್ ಮಾಡ್ಕೊಂಡು ಏನ್ ಮಾಡಿ ಅಂದಾಗ ವಿಷಸ್ ನ ಬರೀಲಿಕ್ಕೆ ಹೇಳಿ ನಿಮ್ಮ ಮಗುಗೆ. ಓಕೆ, ನಾನು ನಾಳೆ ಒಳ್ಳೆ ಸ್ಪೀಚ್ ಮಾಡ್ತೀನಿ, ನಾನು ಒಳ್ಳೆ ಸ್ಪೀಚ್ ಗಾರ ಆಗ್ತೀನಿ, ಓಕೆ, ನಾನು ಒಳ್ಳೆ ಆಕ್ಟಿಂಗ್ ಮಾಡ್ತೀನಿ, ಈ ತರ ಏನೋ ಒಂದು ಆಸೆ ಇರುತ್ತಲ್ಲ ನಿಮ್ಗೆ, ನನ್ನ ಮಗುನ ಇದೇ ಮಾಡ್ಬೇಕು ಅಂತ, ಅದನ್ನ ನೀವು ಬರ್ಸಕ್ ಹೇಳಿ. ಓಕೆ, ನಿಮ್ಗೆ ಏನಾದ್ರು ಇತ್ತು ಅಂದಾಗ ನೀವು ಕೂಡ ಬರೆಯಕ್ಕೆ ಸ್ಟಾರ್ಟ್ ಮಾಡಿದಾಗ 101% ಅದು ನಿಮ್ಮ ವಿಶ್ಯು
ಫುಲ್ಫಿಲ್ ಆಗುತ್ತೆ. ದಿಸ್ ಇಸ್ ದ ಪವರ್ ಆಫ್ ಗಾಡ್. ಓಕೆ, ದಿಸ್ ಇಸ್ ದ ಪವರ್ ಆಫ್ ಯೂನಿವರ್ಸ್ ಅಂತ ಹೇಳ್ಬೋದು. ಡಿವೈನ್ ಬ್ಲೆಸ್ಸಿಂಗ್ಸ್ ಅಂತಾರಲ್ಲ, ನಿಮ್ಮ ದೇವರೇ ನಿಮ್ಗೆ ಬ್ಲೆಸ್ಸಿಂಗ್ ಮಾಡಿ ಕಳಿಸಿದಂತಂದಾಗ ಕೇತು ಇನ್ 11th ಹೌಸ್ ನಿಮ್ಗೆ ಏನ್ ಮಾಡ್ತಾನೆ ಅಂತಂದಾಗ ನೀವು ಏನನ್ನ ಬರಿತೀರಿ ಅದು 100% ನಿಜ ಆಗುತ್ತೆ. ರಾಹು ಇನ್ 11th ಹೌಸ್ ಏನಾಗುತ್ತೆ, ನೀವೇನೇನ ವಿಚಾರ ಮಾಡ್ತೀರಿ ಅದು 100% ಆಗುತ್ತೆ. ನೀವು ನೆಗೆಟಿವ್ ವಿಚಾರ ಮಾಡ್ತಾ ಹೋದಾಗ ನಿಮ್ ಲೈಫ್ ಅಲ್ಲಿ ನೆಗೆಟಿವೇ ಆಗ್ತಾ ಹೋಗುತ್ತೆ. ನೀವು ಪಾಸಿಟಿವ್ ವಿಚಾರ ಮಾಡ್ತಾ ಹೋದಾಗ ನಿಮ್ ಲೈಫ್ ಅಲ್ಲಿ ಪಾಸಿಟಿವ್ನೇ ಆಗುತ್ತೆ. ಸೊ ಅದನ್ನ ನೀವು ಫಾಲೋ ಮಾಡ್ತಾ ಇರಬೇಕು. ಸೊ ಯಾರೆಲ್ಲ ನಾನು ಕಂಪ್ಲೀಟ್ ವಿಡಿಯೋ ನೋಡ್ತೀರಾ ಈ ತರದ ಟಿಪ್ಸ್ಗಳು ನಿಮ್ಗೆ 100% ಇನ್ ಬಿಟ್ವೀನ್ ಸಿಗುತ್ತೆ. ಲಾಸ್ಟಿಗಂತೂ ಸಿಕ್ಕೇ ಸಿಗುತ್ತೆ. ಇದು ಯಾರು ನಿಮ್ಗೆ ಹೇಳುವಂತದಲ್ಲ. ನಿಮ್ಗೆ ಆ ಪೂಜೆ ಮಾಡಿ, ಈ ಪೂಜೆ ಮಾಡಿ, ಅಲ್ಲೋಗಿ ಇಲ್ಲೋಗಿ ಇದೇ ತರ ನಿಮ್ಗೆ ಟಿಪ್ಸ್ ನ ಕೊಡ್ತಾರೆ. ಬಟ್ ನಿಮ್ ಜಾತಕದಲ್ಲಿ ಇಟ್ಕೊಂಡು ₹1 ಖರ್ಚಾಗಲಾರ್ದಂಗೆ ಮನೇಲಿ ಕೂತ್ಕೊಂಡು ಏನ್ ಮಾಡ್ಕೋಬೇಕು ಅದಕ್ಕೂ ದಟ್ 100% ರಿಸಲ್ಟ್ ಸಿಗುವಂತ ರೆಮಿಡಿ ಹೇಳೋದು ನಾನು ಮಾತ್ರನೇ ಅಂತ ಅನ್ಕೊಂತೀನಿ. ಓಕೆ, ರಿಯಲಿ ಐ ಆಮ್ ಅಪ್ರಿಶಿಯೇಟ್ ಮೈ ಸೆಲ್ಫ್. ಓಕೆ, ನಾನು ಅದನ್ನ ಖುಷಿ ಅಂತ ಹೇಳ್ತಾ ಇದ್ದೀನಿ. ಸೊ ನಿಮ್ ಲೈಫ್ ಅಲ್ಲಿ ಕೂಡ ಆತರ ಚೇಂಜಸ್ ಆಗಲಿ ಅನ್ನೋದೊಂದು ಉದ್ದೇಶ. ಅದಕ್ಕೆ ಬಿಟ್ರೆ ಮತ್ತೇನಿಲ್ಲ. ಯಾಕಂದ್ರೆ ನೀವೇನಾದ್ರು IAS ಆಫೀಸರ್, ದೊಡ್ಡ ಯಾವ್ದೋ ಆಫೀಸರ್ ಅಂದ್ರೆ ನನಗೇನಾದ್ರು ಇದಿಲ್ಲ. ಆದ್ರೆ ನಾನು ಹೇಳುವಂತ ವಿದ್ಯೆ ಅಥವಾ ನಾನು ಹೇಳೋ ಇನ್ಫಾರ್ಮೇಶನ್ ನಿಮ್ ಲೈಫ್ ಅಲ್ಲಿ ಬದಲಾವಣೆ ಮಾಡಿದೆ ಅನ್ನೋದು ನನಗೆ ಅದು ತೃಪ್ತಿಯನ್ನ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಕಮ್ ಟು ದ ಲಾಸ್ಟ್ ಹೌಸ್, ದಟ್ ಇಸ್ ದ 12th ಹೌಸ್. ಕೇತು ಇನ್ 12th ಹೌಸ್ ಏನ್ ಮಾಡ್ತಾನೆ ಕೇತು ಇನ್ 12th ಹೌಸ್ ಅಂದ್ರೆ ನೋಡಿ, ಯಾರು ಜೀವನ ಸಾಕಾಯ್ತು ಯಾವಾಗ ಬರತ್ತಪ್ಪ ಮುಕ್ತಿ ಅಂತ ಇರ್ತಿರಲ್ಲ. ಸೊ ಯಾರೆಲ್ಲ ಜಾತಕದಲ್ಲಿ ಕೇತು 12ನೇ ಮನೆ ಇದ್ದಾಗ ಸ್ವಲ್ಪ ಬ್ರೀತಿಂಗ್ ತಗೊಂಡ್ಬಿಡಿ. ಒಂಥರ ಉಸ್ ಅಂತ ಬ್ರೀತಿಂಗ್ ಮಾಡ್ತಾರಲ್ವಾ, ಬ್ರೀತ್ ಇನ್ ಬ್ರೀತ್ ಔಟ್ ಅಂತ ಹಿಂಗ್ ತಗೊಂಡು ಹಿಂಗ್ ಬಿಟ್ಬಿಡಿ. ಯಾಕಂತಂದ್ರೆ ಈ ಒಂದು ಪ್ರಪಂಚದಿಂದ ನಿಮ್ಗೆ ಮುಕ್ತಿ ಸಿಗುತ್ತೆ. ಏನ್ರಿ ಮೇಡಮ್ ಹಿಂಗ್ ಅಂದ್ಬಿಟ್ರಿ, ನಾನು ಇನ್ನೂ ಆಸೆಗಳಿದ್ದಾವೆ, ನಾನು ಜಸ್ಟ್ ಇವಾಗ 24, 25, 40 ಇದೀನಿ, ನಾನು ಇನ್ನೂ ಆಸೆ ತುಂಬಾ ಇದಾವೆ ಹಿಂಗ್ ಅಂದ್ರಲ್ಲ. ಸೊ ಎದುರಿಸ್ತಾ ಇಲ್ಲ. ಸೊ ರೀಸನ್ ಏನಪ್ಪಾ ಅಂತಂದಾಗ ಕೇತುವಿನ್ 12th ಹೌಸ್ ಯಾರ ಜಾತಕದಲ್ಲಿ ಇರುತ್ತೆ ಅವ್ರದ್ದು ಇದು ಜನ್ಮ ಏನಿದೆಯಲ್ಲ ಅದು ಕೊನೆಯ ಜನ್ಮ ಆಗಿರುತ್ತೆ. ಓಕೆ, ಮುಕ್ತಿಯ ಹೌಸ್ ಅಂತ ಅಂದ್ರೆ ನಿಮ್ ಜೀವನದಲ್ಲಿ ಇರುವಂತ ಎಲ್ಲ ರೀತಿಯ ಸಂಘರ್ಷಗಳನ್ನ ಅಪ್ ಅಂಡ್ ಡೌನ್ಸ್ ಗಳನ್ನ ಎಲ್ಲ ಮುಗಿದು ನೀವು ಲಾಸ್ಟ್ ಅಂದ್ರೆ ಏನಂತಾರೆ 84 ಲಕ್ಷ ಕೋಟಿ ಜೀವರಾಶಿಗಳೇನಿರ್ತಾರೆ ಎಲ್ಲ ಒಂದು ಮುಗಿಸಿ ನೀವು ಮುಕ್ತಿಯನ್ನ ಪಡ್ಕೊಳ್ಳುವಂತ ಒಂದು ಏಜ್ಗೆ ಸ್ಥಿತಿಗೆ ನೀವು ಬಂದಿರ್ತೀರಾ. ಸೊ ಕೇತುವಿನ್ 12th ಹೌಸ್ ಯಾರಿಗಿರುತ್ತೆ ಅದು ಮುಕ್ತಿಯ ವರ್ಷ. ಈ ಜನ್ಮ ಏನಿದೆ ಅದು ಮುಕ್ತಿಯ ಏನಾಗಿರುತ್ತೆ. ಸೊ ಹಾಗಾಗಿ ಯಾರ ಜೊತೆಗೂ ಯಾವುದೇ ತರ ಮನಸ್ತಾಪಗಳನ್ನ ಇಟ್ಕೊಳ್ಳಾರ್ದೆ ನಿಮ್ ಲೈಫ್ ನ ಜಸ್ಟ್ ಚಿಲ್ ಮಾಡಿ ಎಂಜಾಯ್ ಮಾಡಿ. ಓಕೆ, ಯಾಕಂದ್ರೆ ನೆಕ್ಸ್ಟ್ ಲೈಫ್ ಇದ್ದಾಗ ಈ ತರ ಮಾಡ್ತೀನಿ ಅನ್ನೋದು ತಪ್ಪು ತಿಳುವಳಿಕೆ. ಅದು ಯಾವತ್ತೂ ನಿಮ್ ಲೈಫ್ ಅಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಇವಾಗ ನೀವ್ ಏನ್ ಮಾಡ್ಕೋಬೇಕು, ನಿಮ್ ಲೈಫ್ ನ ಎಂಜಾಯ್ ಮಾಡ್ಬೇಕು ಅಂತ ಹೇಳ್ತಾ ಇದೀನಿ. ಸೊ ನಾನು ಹೇಳುವಂತ ಇನ್ಫಾರ್ಮೇಶನ್ ನಿಮ್ಗೆಲ್ರಿಗೂ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಒಳಗಡೆ ಕೊಡ್ತಾ ಇರುವಂತ ರೆಮಿಡಿಗಳು ನಿಮ್ಗೆ ಯೂಸ್ಫುಲ್ ಆಗ್ತದೆ ಅನ್ಕೋತೀನಿ. ಯಾರೆಲ್ಲ ಕಂಪ್ಲೀಟ್ ಆಗಿ ನನ್ನ ವಿಡಿಯೋ ನೋಡಿದ್ರೆ 101% ನಿಮ್ಗೆ ಏನಾದ್ರು ಸೆಕ್ರೆಟ್ ಆಗೇ ಆಗುತ್ತೆ. ದಟ್ಟು ನಿಮ್ಮ ಮನೇಲಿ ಕುತ್ಕೊಂಡು ಮಾಡುವಂತ ಒಂದು ರೆಮಿಡಿ ಆಗಿರುತ್ತೆ. ಸೊ ಇಲ್ಲಿವರೆಗೂ ನಾವು 9 ಪ್ಲಾನೆಟ್ ಬಗ್ಗೆ ಇನ್ ಡಿಟೇಲ್ ಆಗಿ 12 ಮನೆಯಲ್ಲಿ ಏನೇನು ರಿಸಲ್ಟ್ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆಗೆ ಒಂದು ಹೊಸ ವಿಷಯ ಜೊತೆಗೆ ನಿಮ್ಗೆ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ, ತಿಳುವಳಿಕೆಯನ್ನು ಮೂಡಿಸ್ಲಿಕ್ಕೆ ಇದೇ ತರ ಜಾತಕದ ಒಂದು ಕಾನ್ಸೆಪ್ಟ್ ಅನ್ನು ತಗೊಂಡು ಬರ್ತೀನಿ. ತಮ್ಮ ತಪ್ಪು ಕಲ್ಪನೆಗಳು ಅಥವಾ ಜ್ಯೋತಿಷರು ಏನೆಲ್ಲ ನಿಮ್ಗೆ ಭಯ ಪಡಿಸ್ತಾ ಇದೆ, ಯಾವುದು ನಿಜ ಯಾವುದು ಸುಳ್ಳು ಅಂತ ನೀವೇ ಮನೇಲಿ ಕೂತ್ಕೊಂಡು ನೀವು ಅನಲೈಸ್ ಮಾಡ್ಬೋದು. ಆ ಒಂದು ಮಟ್ಟಿಗೆ ನಾನು ನಿಮಗೆ ಕಲ್ಸಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಅಲ್ಲಿವರೆಗೂ ನಾನು ದಯಮಾಡಿ ಅಲ್ಲಿವರೆಗೂ ಅಂತಂದಾಗ ನೀವು ನನ್ನ ವಿಡಿಯೋನ ಆಫ್ ಮಾಡ್ಬಿಟ್ಟು ಹೋಗ್ಬೇಡಿ. ಪ್ಲೀಸ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆದ್ರೆ ಲೈಕ್ಸ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ, ಅವ್ರಿಗೂ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೋಕೆ ಹೇಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.